ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ CTET ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ CTET ಅವರು ಒಂದು ಬಿಗ್ ಅಪ್ಡೇಟನ್ನು ನೀಡಿದ್ದಾರೆ. ಅಂದರೆ ಏನಪ್ಪ ಅಂದ್ರೆ ನನಗೆ ಈ 2025ರಲ್ಲಿ ಬಹಳ ವಿದ್ಯಾರ್ಥಿಗಳು ಈ CTETನ ಅಪ್ಲೈ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಅತಿ ಹೆಚ್ಚು ಅಪ್ಲಿಕೇಶನ್ ಬಂದಿದ್ದಾವೆ ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ಈ CTETಗೆ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಯಾಕಂದರೆ ಕೆಲವೊಬ್ಬರು ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ನೂ ಪೆಂಡಿಂಗ್ನಲ್ಲಿ ಬಿಟ್ಟಿರ್ತಾರೆ. ಅಂದರೆ ಕೆಲವೊಬ್ಬರು ಸರ್ವರ್ ಬಿಜಿಯಿಂದ ಪೇಮೆಂಟ್ ಮಾಡಿರಲ್ಲ, ಇನ್ನೊಬ್ಬರು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಬಿಗ್ ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಸ್ಪರಾಚಿತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಹೋಗ್ತವೆ. ಅಂದರೆ ಇಲ್ಲಿ ತೋರಿಸೋದು ನೋಡಿ, ಇಲ್ಲಿ ಈ CTET ಡಿಪಾರ್ಟ್ಮೆಂಟ್ ಕಡೆಯಿಂದ ಇವತ್ತು ಪಬ್ಲಿಕ್ ನೋಟಿಫಿಕೇಷನ್ ಮಾಡಿದ್ದಾರೆ. ಅದು ಏನಪ್ಪ ಅಂದ್ರೆ ನನಗೆ ಇಲ್ಲಿ ಇಂಗ್ಲೀಷ್ಲಿದೆ, ಇದು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದು ಏನಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ CBSE ಸಾರ್ವಜನಿಕ ಸೂಚನೆ ಅಂದರೆ ಪಬ್ಲಿಕ್ ನೋಟಿಫಿಕೇಷನ್ ಬಿಟ್ಟಿದ್ರಲ್ಲ, ದಿನಾಂಕ 25/12/2025 ಇಲ್ಲಿ CTET ಪರೀಕ್ಷೆಯ 21ನೇ ಆವೃತ್ತಿಗೆ ಸಂಬಂಧಿಸಿದ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯು 27/11/2025 ಆರಂಭಗೊಂಡಿದ್ದು, ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 18/12/2025 ನೈಟು ಎಂದು ನಿಗದಿಪಡಿಸಲಾಗಿತ್ತು. ಅಂದರೆ CTET ಅಪ್ಲೈ ಮಾಡೋಕ್ಕೆ 18 ಕೊನೆಯ ದಿನವಾಗಿತ್ತು. ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಕೆಲವೊಬ್ಬರು ಸರ್ವ ಸಮಸ್ಯೆ ಇದೆ ಅಂತೇಳಿ ಪೇಮೆಂಟ್ ಮಾಡಿರಲ್ಲ, ಆದರೂ ಕೂಡ ಕೆಲವೊಬ್ಬರು ಪೆಂಡಿಂಗಲ್ಲಿ ಇಟ್ಟಿದ್ದರು. ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತೇನಾದ್ರು ಇನ್ನೂ ಇದುವರೆಗೆ ಅಕೌಂಟಿಗೆ ರಿಜಿಸ್ಟ್ರೇಷನ್ ಮಾಡಿಲ್ಲ, ನಾನು ಹೊಸ್ದಾಗಿ ಅಪ್ಲೈ ಮಾಡ್ತೀನಿ ಅನ್ನೋರು ಅವರಿಗೆ ಯಾವುದೇ ಚಾನ್ಸ್ ಇರಲ್ಲ. ಆದ್ದರಿಂದ ಈಗ ಅಕೌಂಟ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡ್ರವ್ರು ಮಾತ್ರ ಇಲ್ಲಿ ಅವಕಾಶ ನೀಡಿದ್ದಾರೆ ಅಂತ ಹೇಳಿದರೆ, ಅದೇನಪ್ಪ ಅಂದ್ರೆ ತೋರಿಸೋದು ಮುಂದುಗಡೆ. ಇಲ್ಲಿ ಅರ್ಜಿಗಳ ಕೊನೆಯ ದಿನಾಂಕದ ನಂತರ ಕೆಲವು ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಲ್ಲಿಸಲು ಸಾಧ್ಯವಾಗಿಲ್ಲ ಎಂದು ಅಹವಾಲು ಸಲ್ಲಿಸಿದರು. ಈ ಅಹವಾಲುಗಳನ್ನು ಪೋರ್ಟಲ್ ಪ್ರತಿಕ್ರಿಯೆ ನೀಡಿರುವುದೇ ಕಾರಣ ಎಂದು ತಿಳಿಸಲಾಗಿದೆ. ಆದ್ದರಿಂದ ಅಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸುವಂತೆ ಕೊನೆಯ ದಿನಾಂಕವನ್ನು ವಿಸ್ತರಿಸಬೇಕೆಂದು ಮನವಿ ಮಾಡಲಾಗಿತ್ತು. ಅಂದರೆ ಕೆಲವು ಅಭ್ಯರ್ಥಿಗಳು ಏನಂದರೆ ಅವರಿಗೆ ಮನವಿ ಮಾಡಿದರು, ಅದೇನಪ್ಪ ಅಂದ್ರೆ ನನಗೆ ಈ ಥರ ಸರ್ವ ಸಮಸ್ಯೆ ಇದೆ, ನಮಗೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡಿರಿ, ನಾವು ಅಪ್ಲೈ ಮಾಡಿಲ್ಲ ಇನ್ನೂ ಅಂತೇಳಿ ಭಾಳ ವಿದ್ಯಾರ್ಥಿಗಳು ಅವರಿಗೆ ಮನವಿಯನ್ನು ಮಾಡಿದರು. ಆ ಮನವಿಯನ್ನು ಪರಿಗಣಿಸಿ ಅವರು ಏನು ಮಾಡಿದ್ದಾರೆ ಅಂದರೆ ನನಗೆ ಈ ವಿಷಯವನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗಿದೆ. ಒಟ್ಟು 25,30,581 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಲಾಗಿದ್ದು, ಅದರಲ್ಲಿ 3,53,218 ಅಭ್ಯರ್ಥಿಗಳು ಎರಡನೇ ಕೊನೆಯ ದಿನ ಅಂದರೆ 17ನೇ ತಾರೀಕು ಇದೆಲ್ಲ ಅವತ್ತು ಅಪ್ಲೈ ಮಾಡಿದ್ದಾರೆ. ಮತ್ತು 4,14,981 ಅಭ್ಯರ್ಥಿಗಳು ಕೊನೆಯ ದಿನ ಅಂದರೆ 18ನೇ ತಾರೀಕು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಕಂಡುಬಂದಿದೆ. ಜೊತೆಗೆ ಸಹಾಯವಾಣಿ ದಿನ ಎಲ್ಲ ದಿನಗಳಲ್ಲೂ ಸಕ್ರಿಯವಾಗಿದ್ದು, ಕರೆ ಮಾಡಿದ್ದ ಎಲ್ಲರಿಗೂ ಸಮಯೋಚಿತ ಸಹಾಯ ನೀಡಲಾಗಿದೆ. ಆದ್ದರಿಂದ ಪೋರ್ಟಲ್ ಪ್ರತಿಕ್ರಿಯೆ ನೀಡಿಲ್ಲ ಎಂಬ ದೂರುಗಳು ಸಮರ್ಥನೀಯವಾಗಿವೆ ಎಂದು ಕಂಡುಬಂದಿದೆ. ಅಂದರೆ ವಿದ್ಯಾರ್ಥಿಗಳು ಅವರಿಗೆ ಹೆಲ್ಪ್ಲೈನಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರು ಪ್ರತಿಕ್ರಿಯೆ ನೀಡಿಲ್ಲ ಅಂತೇಳಿ ಹೇಳಿದಾರಂತೆ. ಅದನ್ನು ಪರಿಗಣಿಸಿ ಅವರು ಏನಂತ ಹೇಳಿದರೆ, ಮತ್ತಷ್ಟು ಪರಿಶೀಲನೆಯ ವೇಳೆ 1,61,127 ಅಪೂರ್ಣ ನೋಂದಣಿಗಳು ಅಂತಿಮವಾಗಿ ಅರ್ಜಿ ಸಲ್ಲಿಸುವ ಹಂತಕ್ಕೆ ತಲುಪಿಲ್ಲವೆಂದು ಕಂಡುಬಂದಿದೆ. ಅಂದರೆ ಈ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂದರೆ 1,61,127 ವಿದ್ಯಾರ್ಥಿಗಳು ಆಲ್ರೆಡಿ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ನೂ ಪೆಂಡಿಂಗಲ್ಲಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ಜೊತೆಗೆ ಇತ್ತೀಚಿನ CTET ಪರೀಕ್ಷೆಯನ್ನು ಸುಮಾರು 1 ವರ್ಷದ ವಿರಾಮದ ನಂತರ ಆಯೋಜಿಸಲಾಗುತ್ತಿದೆ ಎಂಬುದನ್ನು ಮಂಡಳಿ ಗಮನಿಸಿದೆ. ಅಂದರೆ ಈ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಡೆಸಿದರು, ಮತ್ತೀಗ 6 ತಿಂಗಳಿಗೆ ಒಂದು ಸಲ ನಡೆಸಬೇಕಾಗಿತ್ತು, ಆದ್ರೆ ನಡೆಸಿಲ್ಲ. ಅದರಿಂದ ಈ ವಿದ್ಯಾರ್ಥಿಗಳ ಅನುಕೂಲವಾಗಲೆಂದು ಈ ಸಲ ಮತ್ತೆ ಅವರು ಓಪನ್ ಮಾಡಿದ್ದಾರೆ. ನಂತರ ಇಲ್ಲಿ ಕೆಳಗಡೆ, ಆದ್ದರಿಂದ ಸಹಾನುಭೂತಿ ದೃಷ್ಟಿಯಿಂದ CTETಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಅರ್ಜಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಒಮ್ಮೆ ಮಾತ್ರ ಅರ್ಜಿ ಪೂರ್ಣಗೊಳಿಸುವ ಅವಕಾಶವನ್ನು ನೀಡಲು ಮಂಡಳಿ ನಿರ್ಧರಿಸಿದೆ. ಅಂದರೆ ಅದೇ ಹೇಳ್ದಲ್ಲ, ಅಕೌಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ, ಅದರಲ್ಲಿ ಒಮ್ಮೆ ಮಾತ್ರ ಅವರಿಗೆ ಈ ಅವಕಾಶವನ್ನು ನೀಡಲಾಗಿದೆ. ಅವರು ಲಾಗಿನ್ ಮಾಡಿಕೊಂಡು ತಮ್ಮ ಅರ್ಜಿನ ಸಂಪೂರ್ಣವಾಗಿ ಅಪ್ಲೈ ಮಾಡ್ಬೋದು. ಅದು ಈ ಸೌಲಭ್ಯವನ್ನು ಪೋರ್ಟಲ್ನಲ್ಲಿ ಡಿಸೆಂಬರ್ 2025 ಬೆಳಗ್ಗೆ 11ರಿಂದ 30 ಡಿಸೆಂಬರ್ 2025 ರಾತ್ರಿ 12 ಗಂಟೆವರೆಗೆ ಒದಗಿಸಲಾಗಿರುತ್ತದೆ. ಅಭ್ಯರ್ಥಿಗಳು ತಮ್ಮ ವಿವರಗಳನ್ನು ಪರಿಶೀಲಿಸಿ ಅಂತಿಮ ಸಲ್ಲಿಕೆಯ ಸಮಯದಲ್ಲಿ ಅಗತ್ಯ ತಿದ್ದುಪಡಿ ಮಾಡಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ. ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಒಮ್ಮೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನಾದರೂ ಮತ್ತೆ ನೀವೇನಾದ್ರು ಅಪ್ಲೈ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಕರೆಕ್ಷನ್ನ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ
ಇನ್ನೂ ಯಾರು ಅಭ್ಯರ್ಥಿಗಳು ಪೆಂಡಿಂಗ್ ಇದ್ದರೂ ಅವರಿಗೆ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಪೆಂಡಿಂಗಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ ಅವರು ಸಂಪೂರ್ಣವಾಗಿ ಅಪ್ಲೈ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ಅವರು ಕೂಡ ಒಂದು ರೀತಿ CTET ಬರೆಯಲು ಅವಕಾಶ ನೀಡೋದಂತಾಗುತ್ತದೆ. ಇದಲ್ಲದೆ ಹೊಸ ಅವಧಿಯಲ್ಲಿ ಹೊಸ ನೋಂದಣಿಗೆ ಯಾವುದೇ ಅವಕಾಶ ನೀಡಲಾಗುವುದಿಲ್ಲ ಅಂತ ತಿಳಿಸಿದೆ. ಅಂದರೆ ಅವರು ಅಕೌಂಟಿಗೆ ರಿಜಿಸ್ಟ್ರೇಷನ್ ಮಾಡಲಾರ್ದಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಲು ಅವಕಾಶ ಇರೋದಿಲ್ಲ. ಹಾಗೆ ಈ ಆಲ್ರೆಡಿ ಅಪ್ಲೈ ಮಾಡಿ ಪೇಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೇಕಾದ್ರೆ ಕೆಲವು ಮಿಸ್ಟೇಕ್ಗಳು ಮಾಡ್ಕೊಂಡಿರ್ತಾರೆ. ಅವರು ಕೂಡ ಏನು ಮಾಡ್ಬೇಕಂದ್ರೆ ನನಗೆ ಈ 23ರಿಂದ 26 ಡಿಸೆಂಬರ್ 26ರವರೆಗೆ ಕರೆಕ್ಷನ್ನ ಮಾಡಕ್ಕೆ ಅಂದರೆ ನಿಮ್ಮ ಡೀಟೇಲ್ಸಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ನೇಮು, ಫಾದರ್ಸ್ ನೇಮು, ಇಮೇಲ್ ID, ಮೊಬೈಲ್ ನಂಬರ್ ಅಂತ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅವರು ನಿಮ್ಮ ಕರೆಕ್ಷನ್ನ ಮಾಡ್ಕೊಳ್ಬೋದು. ಅದು ಈ ಡಿಸೆಂಬರ್ 23ರಿಂದ ಡಿಸೆಂಬರ್ 26ರವರೆಗೆ ಅವಕಾಶ ಕೊಟ್ಟಿದ್ದಾರೆ. ನೀವು ನಿಮ್ಮ ಡೀಟೇಲ್ಸ್ನ ಕರೆಕ್ಷನ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಯಾರಾದರೂ ಇನ್ನೂ ಪೇಮೆಂಟ್ ಮಾಡ್ಕೊಳ್ಳದೇ ಇರ್ಬೋದು ಅಥವಾ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳದೇ ಇರತಕ್ಕಂಥ ಇರೋವರೆಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಅನುಕೂಲವಾಗಿ CTET ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ಸಕ್ಸಸ್ಫುಲ್ಲಾಗಿ ಕ್ವಾಲಿಫೈಡ್ ಆಗಲಿ ಅಂತೇಳಿ ತಿಳಿಸ್ತಾ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.